ಇಷ್ಟು ವರ್ಷ ಇಷ್ಟು ದಿವಸದಲ್ಲಿ ಇಷ್ಟು ವರ್ಷಗಳಲ್ಲಿ ಇಷ್ಟು ಬಿಸಿಯಾದಂಥ ಬಿಸಿಲು ಬಂದಿರಲಿಲ್ಲ, ಯಾವಾಗಲೂ ಬಂದಿರಲಿಲ್ಲ. ಅಪ್ ಟು 38, 39 ತನಕ ಬಂದಿದೆ ಈಗ. ಅದು ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಅಂದರೆ 32, ಅದು 34, 35 ಅಂದರೆ ಹಬ್ಬ ಅಂತಿದ್ವಿ. ಈಗ 39 ಹತ್ತತ್ರ ಬಂದಿದೆ, 40 ಹತ್ತತ್ರ ರೀಚ್ ಆಗ್ತಾಯಿದೆ. ಅಂದರೆ ಪ್ರಕೃತಿ ಸ್ವಲ್ಪ ಮುನಿಸ್ಕೊಂಡಿದೆ ಅಂತ ಅರ್ಥ ಅಲ್ಲಿಗೆ. ಈಗ ಪ್ರಕೃತಿ ಮುನಿಸ್ಕೊಳ್ಳೋದು ಯಾವುದಕ್ಕೆ ಹೇಳಿ, ಇದೆಲ್ಲ ಮನುಷ್ಯರನ್ನ ಇದ್ರದ್ದು ಪ್ರತಿಫಲ, ಅವನ ಆಕ್ರಮಣದ ಪ್ರತಿಫಲ ಇದು. ಈಗ ನಾವು ಪ್ರಕೃತಿನ ಚೆನ್ನಾಗಿ ಇಟ್ಕೊಂಡ್ರೆ ಅದು ನಮಗೆ ಸಪೋರ್ಟ್ ಮಾಡುತ್ತೆ. ಈಗ ನಾವು ಅದನ್ನು ಏನೂ ಮಾಡಲಿಲ್ಲ, ಅದರ ವಿರುದ್ಧ ಅದರ ಮೇಲೆ ನಾವು ಆಕ್ರಮಣ ಮಾಡ್ಕೊಂಡು ಪ್ರಕೃತಿನೇ ಕಾಮನ್ ಆಗಿರೋದನ್ನು ನ್ಯಾಚುರಲ್ ಆಗಿರೋದನ್ನ ಇನ್ಯಾಚುರಲ್ ಆಗಿ ನಾವು ಮಾಡೋಕ್ಕೋದಾಗಲೇ ಇವೆಲ್ಲ ಆಗ್ತಾಯಿರೋದು. ಈಗ ಏನಪ್ಪ ಅಂತ ಹೇಳಿದರೆ, ಈಗ ಇದೊಂದೇ ಅಂತಲ್ಲ, ಎಲ್ಲ ಕಡೆಗೂ ನಮ್ಮ ಕರ್ನಾಟಕ ಅಟ್ಲೀಸ್ಟ್ ನಮ್ಮ ಬೆಂಗಳೂರು ಪರವಾಗಿಲ್ಲ. ಬೇರೆ ಸ್ಟೇಟಿಗೆ ಹೋಗ್ಬಿಟ್ರೆ ನೀವು 48, 49, ಉತ್ತರ ಭಾರತ ಹೋಗ್ಬಿಟ್ರೆ ನಿಮಗೆ 40 ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ. ಒಂದು 20-30 ಜನ ಟೋಟಲಿ ಇಲ್ಲಿವರೆಗೆ ಸತ್ತೋಗಿದ್ದಾರೆ. ಅದು ಬಿಸಿಲಿನ ಜಳದಲ್ಲೇ ಅಂಥ ಬಿಸಿಲು ಈ ಸರಿ ಬಂದಿದೆ. ಅಂದರೆ ಈ ಸರಿ ಏನಪ್ಪ ಅಂತ ಹೇಳಿದರೆ, ಅಷ್ಟೇ ಬಿಸಿಲಿದೆ, ಅಷ್ಟೇ ಮಳೆ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಆಲ್ರೆಡಿ ಇಷ್ಟು ಬರಬೇಕಾಗಿತ್ತು, ಮಳೆ ಬಂದಿಲ್ಲ. ಅದು ಏನು ಸೂಚನೆ ಗೊತ್ತಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಮಳೆ ಬಂದರೆ ಮನುಷ್ಯ ಉಳಿತಾನೆ. ಮಳೆ ಏನೂ ಬರಲಿಲ್ಲ ಅಂತೇಳಿದ್ರೆ ಮತ್ತೆ ಯಥಾಸ್ಥಿತಿ ಬರಗಾಲ. ಹೋದ ವರ್ಷ ಸ್ವಲ್ಪ ಚೆನ್ನಾಗಿತ್ತು, ಈ ವರ್ಷ ಮತ್ತೆ ಬರಗಾಲ ಬಂದಿದೆ. ಈಗ ನೋಡಬೇಕೀಗ, ಈಗ ಜೂನಿಂದ ಮಳೆ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇವಾಗ ಬೆಂಗಳೂರಲ್ಲಿ ಮಳೆಗಾಲ ಚಳಿಗಾಲ ಅಂತ ಏನಿಲ್ಲ, ಯಾವಾಗಲೂ ಇಲ್ಲಿ ಮಳೆ ಬರ್ತಾನೆ ಇರುತ್ತೆ. ಅಟ್ಲೀಸ್ಟ್ ಬೇಸಿಗೆಗಾಲದಲ್ಲಾದರೂ ಮಳೆ ಬಂದೇ ಬರುತ್ತೆ. ಆದರೂ ಬಂದಿಲ್ಲ ಇಲ್ಲಿ. ಬೇರೆ ಕಡೆಗೆಲ್ಲ ಬರ್ತಾಯಿದೆ. ಬೇರೆ ಕಡೆಗೆ ಬಂದರೆ ಸ್ವಲ್ಪ ಏನಪ್ಪ ಅಂದ್ರೆ ಅಲ್ಲಿ ತಂಪಾಗಿರುತ್ತೆ. ಬಟ್ ಇಲ್ಲಿ ತಂಪಾಗಿಲ್ಲ, ಇನ್ನೂ ಬೆಂಗಳೂರಿಗೆ ಬಂದಿಲ್ಲ. ಬೆಂಗಳೂರಿಗೆ ಬಂದರೆ ಸ್ವಲ್ಪ ತಂಪಾಗುತ್ತೆ, ಬಿಸಿಲು ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗ ಜನಗಳಿಗೆ ಅನುಕೂಲ ಆಗುತ್ತೆ.